ನಮಸ್ಕಾರ ವೀಕ್ಷಕರೇ, JBM ನ್ಯೂಸ್ಗೆ ಸ್ವಾಗತ. ನಾನು ಅನ್ನಪೂರ್ಣ. ಬೆಳಗಾವಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ 3 ವಿಷಯಗಳು ಚರ್ಚೆಗೆ ಗ್ರಾಸವಾಗಿವೆ. 1. ಕೇರಳದ ಅಕ್ರಮ ವಲಸಿಗರಿಗೆ ಮನೆ ಮಾಡಿಕೊಡ್ತೀವಿ ಅಂತ ಸರ್ಕಾರ ಹೇಳ್ತಿದೆ. ಇದಾದ ಬಳಿಕ ರಾಜ್ಯದ ಸದನದಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಗೃಹಲಕ್ಷ್ಮಿ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡಿಲ್ಲ. ಈ ವಿಷಯಗಳ ಕುರಿತು ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದ್ದಾವೆ. ಅದಾದ ಬಳಿಕ ಡ್ರಗ್ಸ್ ಮಾಫಿಯಾ ವಿರುದ್ಧ ಸರ್ಕಾರ ಕೆಲಸವನ್ನ ಮಾಡ್ತಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಪ್ರತಿಕ್ರಿಯಿಸುತ್ತಾ, ರಾಜ್ಯದಲ್ಲಿ ಒಬ್ಬ ಅಸಮರ್ಥ ಸಿಎಂ ಕೆಲಸ ಮಾಡ್ತಿದ್ದಾರೆ, ಹಾಗೇನೆ ರಾಜ್ಯದಲ್ಲಿ ಅಸಮರ್ಥ ಗೃಹ ಸಚಿವರಿದ್ದಾರೆ ಎಂದು ತಿಳಿಸಿದ್ದಾರೆ. ಈ ಕುರಿತು ಒಂದು ವರದಿ ಇದೆ, ವೀಕ್ಷಿಸೋಣ ಬನ್ನಿ. ರಾಜ್ಯದಲ್ಲಿ 3 ಸಂಗತಿಗಳು ರಾಜ್ಯಾದ್ಯಂತ ಚರ್ಚೆ ಆಗ್ತಿದೆ. ಬೆಂಗಳೂರಿನ ಕೋಗಿಲು ಬಡಾವಣೆಯಲ್ಲಿ ಕೇರಳದ ಅಕ್ರಮ ವಲಸಿಗರು, ರಾಜ್ಯದಲ್ಲಿ ಡ್ರಗ್ಸ್ ಮಾಫಿಯಾ ಮಟ್ಟ ಹಾಕಲು ಕೆಲಸ ಮಾಡ್ತಿಲ್ಲ ಸರ್ಕಾರ, ಬೆಳಗಾವಿಯ ಅಧಿವೇಶನ ಸಂದರ್ಭದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದ ಗೃಹಲಕ್ಷ್ಮಿ ಯೋಜನೆ 2 ಕಂತುಗಳನ್ನು ಕೂಡ ಹಾಕಿಲ್ಲ. 5,000 ಕೋಟಿ ಹಣ ಯಾಕೆ ಹಾಕಿಲ್ಲ? ಇದರ ಬಗ್ಗೆ ಸಿಎಂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವುದೇ ಸ್ಪಷ್ಟನೆ ಕೊಟ್ಟಿಲ್ಲ. 3 ವಿಚಾರಗಳು ರಾಜ್ಯಾದ್ಯಂತ ತೀವ್ರ ಚರ್ಚೆ ಆಗ್ತಿವೆ. ಕೋಗಿಲ ಬಡಾವಣೆಯಲ್ಲಿ ಕೇರಳದಿಂದ ಬಂದಿರೋ ಅಕ್ರಮ ವಲಸಿಗರಿದ್ದಾರೆ. ಅಕ್ರಮ ಬಡಾವಣೆಯನ್ನ ಸರ್ಕಾರ ನೆಲಸಮ ಮಾಡಿದ್ರೆ ಆಗ ಕೇರಳದ ಸಿಎಂ AICC ವೇಣುಗೋಪಾಲ್ ರಾಜ್ಯ ಸರ್ಕಾರಕ್ಕೆ ಬೆದರಿಕೆ ಹಾಕಿದ್ದಾರೆ. ಸಿಎಂ DCM ಇಬ್ರು ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ. ಒಬ್ರು ಸಿಎಂ ಕುರ್ಚಿಯನ್ನ ಉಳಿಸಿಕೊಳ್ಳಲು, DCM ಕುರ್ಚಿ ಪಡೆಯಲು ಕಸರತ್ತು ಮಾಡ್ತಿದ್ದಾರೆ. ಸಿಎಂ DCM 4 ದಿನದಲ್ಲಿ ಯುಟರ್ನ್ ಹೊಡೆದು ರಾಜೀವ್ ಗಾಂಧಿ ಹೌಸಿಂಗ್ ಸೊಸೈಟಿಯಿಂದ ಮನೆ ಕೊಡುವುದಾಗಿ ಘೋಷಣೆ ಮಾಡಿದ್ದಾರೆ. ದೆಹಲಿಯಲ್ಲಿರೋ ಕೇರಳದ ವೇಣುಗೋಪಾಲ್ ಒತ್ತಡಕ್ಕೆ ಮಣಿದು ಕೆಲಸ ಮಾಡ್ತಿದೆ ಸರ್ಕಾರ. ಬೆಂಗಳೂರಿನಲ್ಲಿರೋ ಕನ್ನಡಿಗರಿಗೆ ಮನೆ ಕಟ್ಟಿಲ್ಲ. ಅಕ್ರಮ ವಲಸಿಗರಿಗೆ ಜನವರಿ 1ರಂದು ಮನೆ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಅಕ್ರಮ ವಲಸಿಗರಿಗೆ ಅಕ್ರಮವಾಗಿ ಮನೆ ಕೊಡ್ತಿದ್ದಾರೆ. ಇದು ಕಾನೂನಿನ ಪ್ರಕಾರ ಅಕ್ರಮವಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರು ಕೇಂದ್ರದಲ್ಲಿ ಪ್ರವಾಹವಾದಾಗ 100 ಮನೆಯನ್ನ ಕಟ್ಟಿಸಿಕೊಡ್ತೀವಿ, ಆನೆ ತುಳಿತ ಆದಾಗ 15 ಲಕ್ಷ ಪರಿಹಾರ ಕೊಟ್ಟಿದ್ರು, ಮನೆ ಪರಿಹಾರ ಕೊಡ್ಲಿ. ಆದರೆ ರಾಜ್ಯದಲ್ಲಿ ಸಂಕಷ್ಟದಲ್ಲಿ ಇರೋ ರೈತರ ನೆರವಿಗೆ ಬರ್ತಾ ಇಲ್ಲ. ರೈತರು, ದಲಿತರು, ಕಾರ್ಮಿಕರ ಸಂಕಷ್ಟಕ್ಕೆ ಸ್ಪಂದಿಸುವ ಬದಲಾಗಿ ಕೇಂದ್ರದತ್ತ ಬೊಟ್ಟು ಮಾಡಿದ್ದೀರಿ. ರಾಜ್ಯ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡ್ತಿದೆ. ಕನ್ನಡಿಗರಿಗೆ ಸಿಗಬೇಕಿದ್ದ ಮನೆಗಳು ಅಕ್ರಮ ವಲಸಿಗರ ಪಾಲಾಗುತ್ತಿವೆ. ಸಿಎಂ ಅವರೇ ರಾಜ್ಯದಲ್ಲಿ ವಸತಿಗಾಗಿ ಹಣ ಮೀಸಲಾಗಿ ಇಡೋದಾಗಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು. 12 ಲಕ್ಷ ಮನೆಯನ್ನ ನಿರ್ಮಿಸುವ ಭರವಸೆ ಕೊಟ್ಟಿದ್ದೀರಿ. 2 ವರ್ಷದ ಅವಧಿಯಲ್ಲಿ ಎಷ್ಟು ಮನೆಗಳನ್ನು ಕಟ್ಟಿಕೊಟ್ಟಿದ್ದೀರಿ ಎಂಬ ಉತ್ತರವನ್ನು ನೀಡಿ ಎಂದು ವಿಜೇಂದ್ರ ಕೇಳಿದ್ದಾರೆ. ರಾಜ್ಯದ ಬಡವರ ಬಗ್ಗೆ ಸಿಎಂಗೆ ಕಾಳಜಿ ಇಲ್ಲ. ಡ್ರಗ್ಸ್ ಮಾಫಿಯಾ ಸಿಎಂ ತವರು ಜಿಲ್ಲೆಯ ಮಹಾರಾಷ್ಟ್ರ ಪೊಲೀಸರು ಜಪ್ತಿ ಮಾಡಿದ್ರು. ಮಹಾರಾಷ್ಟ್ರ ಪೊಲೀಸರು ಪ್ರತಿ ತಿಂಗಳು ರಾಜ್ಯದಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಜಪ್ತಿ ಮಾಡ್ತಿದ್ದಾರೆ. ಸರ್ಕಾರ ಏನ್ ಮಾಡ್ತಿದೆ? ಸಿಎಂ, ಗೃಹ ಸಚಿವರು, ಪೊಲೀಸರು ಏನ್ ಮಾಡ್ತಿದ್ದಾರೆ? ರಾಜ್ಯವನ್ನ ಉಡ್ತಾ ಪಂಜಾಬ್ನಂತೆ ಉಡ್ತಾ ಕರ್ನಾಟಕ ಮಾಡಲು ಹೊರಟಿದ್ದಾರೆ. ರಾಜ್ಯದಲ್ಲಿ ಡ್ರಗ್ಸ್ ಮಾಫಿಯಾ ನಿಲ್ಲಿಸಲು ಸಿಎಂ, DCM, ಗೃಹ ಸಚಿವರಿಗೆ ರಾಹುಲ್ ಗಾಂಧಿ ಸೂಚನೆ ಕೊಡಬೇಕು ಅನಿಸ್ತಿದೆ. ಡ್ರಗ್ಸ್ ಮಾಫಿಯಾ ಇಷ್ಟೊಂದು ಪ್ರಮಾಣದಲ್ಲಿ ಜಪ್ತಿ ಮಾಡ್ತಿದ್ದಾರೆ. ಹಾಗೆ ಮುಂದುವರೆದು ರಾಜ್ಯದಲ್ಲಿ ಅಸಮರ್ಥ ಗೃಹ ಸಚಿವರು ಪರಮೇಶ್ವರ್ ಕೂಡ ಅಂತಾನು ವಿಜೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಡ್ರಗ್ಸ್ ಮಾಫಿಯಾ ನಿಯಂತ್ರಣದ ವಿಚಾರದಲ್ಲಿ ಗೃಹ ಸಚಿವರು ಸಂಪೂರ್ಣವಾಗಿ ವಿಫಲ ಹೊಂದಿದ್ದಾರೆ. ಎಲ್ಲ ಸಮಾಜಕ್ಕೆ ಆದ್ಯತೆ ಕೊಡುವ ಕೆಲಸವನ್ನ ಸಿಎಂ ಮಾಡಬೇಕಾಗಿತ್ತು. ಮುಖ್ಯಮಂತ್ರಿ ಅಬಕಾರಿಯನ್ನ ಟಾರ್ಗೆಟ್ ಮಾಡಿ 35ರಷ್ಟು ಏರಿಕೆ ಮಾಡಿ ರಾಜ್ಯವನ್ನ ಕುಡುಕರ ರಾಜ್ಯವಾಗಿಸಲು ಹೊರಟಿದ್ದಾರೆ. ಇದೊಂದು ಬಡವರ ವಿರೋಧಿ ಭ್ರಷ್ಟ ಸರ್ಕಾರ ಅಂತ ಕೂಡ ವಿಜೇಂದ್ರ ಆಕ್ರೋಶ. ಸಿಎಂ, DCM ಸಚಿವರು ತಮ್ಮ ರಾಜಕೀಯ ತೆವಲು ತೀರಿಸಿಕೊಳ್ಳಲು ರಾಜ್ಯದ ಹಿತಾಸಕ್ತಿಯನ್ನ ಬಲಿ ಕೊಡ್ತಾ ಇದ್ದಾರೆ. ರಾಜ್ಯದಲ್ಲಿರೋದು ಒಬ್ಬ ಅಸಮರ್ಥ ಮುಖ್ಯಮಂತ್ರಿ ಎಂದು ವಿಜೇಂದ್ರ ವಾಗ್ದಾಳಿ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಜೇಂದ್ರ ಕಿಡಿಕಾರಿ. ಕಾಂಗ್ರೆಸ್ ಸರ್ಕಾರದ ನೀತಿಗಳನ್ನು ನೋಡಿದರೆ ರಾಜ್ಯದ ಜನತೆ ದಂಗೆ ಏಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯಾದ್ಯಂತ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ ಮಾಡಲಿದೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ್ರೂ ಕ್ರಮ ಕೈಗೊಂಡಿಲ್ಲ. DJ ಹಳ್ಳಿ ಪ್ರಕರಣದಲ್ಲಿ ಕಾಂಗ್ರೆಸ್ ಶಾಸಕನನ್ನ ನಡು ನೀರಲ್ಲಿ ಕೈಬಿಟ್ರು. ಅಕ್ರಮವಾಗಿ ಗೋವುಗಳನ್ನು ಸಾಗಿಸುತ್ತಿದ್ದವರನ್ನ ಅರೆಸ್ಟ್ ಮಾಡಿದರೆ ಅಲ್ಲೇ ಠಾಣೆಯಲ್ಲೇ ಸ್ಪೆಷಲ್ ಬೇಲ್ ಕೊಡಲು ಚಿಂತನೆ ಮಾಡಿದ್ರು.
ನಾವು ನಾಳೆ ಬೆಂಗಳೂರಿನ ಕನ್ನಡಿಗರೇ ಮನೆ ಕೊಡಿ ಅಂತ ಸರ್ಕಾರದ ಮೇಲೆ ಒತ್ತಡ ಹಾಕ್ತೇವೆ. ಇವತ್ತು ನಮ್ಮ ನಾಯಕರ ಜೊತೆ ಚರ್ಚೆ ಮಾಡಿ ಹೋರಾಟ ಮಾಡ್ತೀವಿ. ವಿರೋಧ ಪಕ್ಷದ ಕೈಕಟ್ಟಿ ಕುಳಿತಿಲ್ಲ ಎಂಬ ಮಾತನ್ನ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ತಿಳಿಸಿದ್ದಾರೆ. ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಕಳೆದ ಕೆಲವು ದಿನಗಳಿಂದ ರಾಜ್ಯದಲ್ಲಿ 3 ಸಂಗತಿಗಳು ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ. ಮೊನ್ನೆಯ ಘಟನೆ ಬೆಂಗಳೂರು ಮಹಾನಗರದ ಯಲಹಂಕ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕೋಗಿಲು ಬಡಾವಣೆಯಲ್ಲಿ ನೆಲೆಸಿರುವಂತಹ ಕೇರಳ ರಾಜ್ಯದಿಂದ ಬಂದಂಥ ಅಕ್ರಮ ವಲಸಿಗರ ಬಗ್ಗೆ ಆಗಲಿ, ನಿರರ್ಗಳವಾಗಿ ನಡೀತಾ ಇರುವಂತಹ ಡ್ರಗ್ ಮಾಫಿಯಾ, ಮಾದಕ ವಸ್ತುಗಳ ಒಂದು ಮಾರಾಟ ರಾಜ್ಯದಲ್ಲಿ ಯಥೇಚ್ಛವಾಗಿ ನಡೀತಾ ಇರುವಂಥದ್ದು, ಇದಕ್ಕೆ ರಾಜ್ಯ ಸರ್ಕಾರ ಮಟ್ಟ ಹಾಕುವಂಥ ಕೆಲಸ ಮಾಡದೇ ಇರುವಂಥದ್ದು. ಮೂರನೇದು, ಇತ್ತೀಚೆಗೆ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲೂ ಕೂಡ ಸಾಕಷ್ಟು ಸುದ್ದಿಗೆ ಗ್ರಾಸವಾಗಿದ್ದಂಥ ಗೃಹಲಕ್ಷ್ಮಿ ಯೋಜನೆ ಕಳೆದ ವರ್ಷ ಅಂದರೆ 25ರ ಫೆಬ್ರವರಿ ಮತ್ತು ಮಾರ್ಚ್ ಗೃಹಲಕ್ಷ್ಮಿ 2 ಕಂತುಗಳು ಸರಿಸುಮಾರು 5,000 ಕೋಟಿ. ಅದು ಯಾಕೆ ಫಲಾನುಭವಿಗಳ ಅಕೌಂಟಿಗೆ ಜಮಾ ಆಗಿಲ್ಲ? ಇವತ್ತಿಗೂ ಕೂಡ ಮಾನ್ಯ ಸಚಿವರಾಗಲಿ ಅಥವಾ ಹಣಕಾಸಿನ ಸಚಿವರಾಗಿರುವಂತಹ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ, ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಇದ್ರ ಬಗ್ಗೆ ಯಾವುದೇ ಸ್ಪಷ್ಟನೆಯನ್ನು ನೀಡದೇ ಇರುವಂಥದ್ದು. ಈ 3 ವಿಚಾರಗಳು ಕೂಡ ಭಾಳ ಪ್ರಮುಖವಾಗಿ ಭ್ರಷ್ಟಾಚಾರವನ್ನು ಸೇರಿಸ್ಕೊಂಡಂತೆ 3 ವಿಚಾರಗಳು ಭಾಳ ಪ್ರಮುಖವಾಗಿ ಚರ್ಚೆ ನಡೀತಾ ಇದೆ. ಮೊದಲ ವಿಚಾರವನ್ನು ತೆಗೆದುಕೊಳ್ಳೋದಾದರೆ, ಬೆಂಗಳೂರಿನ ಕೋಗಿಲು ಬಡಾವಣೆಯಲ್ಲಿ ಏನು ಅಕ್ರಮ ವಲಸಿಗರು ಬಂದು ನೆಲೆಸಿದ್ರು, ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಹಿಂದೆ ಮುಂದೆ ನೋಡ್ದೇನೆ ಯಾರು ಅಕ್ರಮವಾಗಿ ನೆಲೆಸಿದ್ದಾರೆ ಅದು ಕಾನೂನಿನ ವಿರುದ್ಧವಾಗಿರುವಂಥದ್ದು ಅಂತೇಳಿ ಗಟ್ಟಿಯಾಗಿ ಒಂದು ತೀರ್ಮಾನವನ್ನು ಮಾಡಿ ನೆಲಸಮ ಮಾಡುವಂಥ, ಮನೆಗಳನ್ನು ನೆಲಕ್ಕೆ ಉಳಿಸುವಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಆದರೆ ತದನಂತರದಲ್ಲಿ ಕೇರಳ ರಾಜ್ಯದ ಮುಖ್ಯಮಂತ್ರಿಗಳು ಪಿಣರಾಯಿ ಅವರು ಕೊಟ್ಟಂಥ ಹೇಳಿಕೆ, ತದನಂತರದಲ್ಲಿ ಎಐಸಿಸಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಕೆ.ಸಿ. ವೇಣುಗೋಪಾಲ್ರವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೇ ಪಾಪ ಬೆದರಿಕೆ ಹಾಕ್ತಾರೆ, ಉಪಮುಖ್ಯಮಂತ್ರಿಗಳಿಗೆ ಬೆದರಿಕೆ ಹಾಕ್ತಾರೆ. ಒಂದು ರೀತಿ ಅತಂತ್ರ ಸ್ಥಿತಿಯಲ್ಲಿ ಮುಖ್ಯಮಂತ್ರಿಗಳು ಇದ್ದಾರೆ. ಅತಂತ್ರ ಸ್ಥಿತಿಯಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಕೂಡ ಇದ್ದಾರೆ. ಒಬ್ಬರು ಮುಖ್ಯಮಂತ್ರಿ ಕುರ್ಚಿಯನ್ನು ಉಳಿಸ್ಕೊಳ್ತಕ್ಕಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದರೆ, ರಾಜ್ಯದ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಕುರ್ಚಿಯನ್ನು ಪಡೆದುಕೊಳ್ತಕ್ಕಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದಾರೆ. ಇದರ ಪರಿಣಾಮ ಏನು, ಅಕ್ರಮ ವಲಸಿಗರ ಮನೆಯನ್ನು ಕೆಡವಿದ್ದು ಆದಮೇಲೂ ಸಹ 3-4 ದಿನದಲ್ಲೇ
ಮುಖ್ಯಮಂತ್ರಿಗಳು ಯೂಟರ್ನ್ ಹೊಡಿತಾರೆ, ಉಪಮುಖ್ಯಮಂತ್ರಿಗಳು ಯೂಟರ್ನ್ ಹೊಡಿತಾರೆ. ಯಾರು ಅಕ್ರಮ ವಲಸಿಗರ ಮನೆ ನೆಲಸಮ ಆಗಿದೆ ಅವರಿಗೆ ಬೈಯಪ್ಪನಹಳ್ಳಿಲಿರ್ತಕ್ಕಂಥ ಮನೆಗಳು, ರಾಜೀವ್ ಗಾಂಧಿ ಹೌಸಿಂಗ್ ಸೊಸೈಟಿ, ಆ ಮನೆಗಳನ್ನು ಕೊಡ್ತೇವೆ ಅನ್ನುವ ನಿರ್ಧಾರವನ್ನು, ಇದೊಂದು ವಿಶೇಷ ಪ್ರಕರಣ ಅಂತೇಳಿ ಮನೆಗಳನ್ನು ಕೊಡ್ತೇವೆ ಅಂತೇಳಿ ನನ್ನ ಮುಖ್ಯಮಂತ್ರಿಗಳು ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ನಾನು ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಇಚ್ಛಪಡ್ತೇನೆ, ನಮ್ಮ ರಾಜ್ಯದ ನೀತಿ ನಿಯಮಗಳನ್ನು ಸರ್ಕಾರ ಯಾವ ದಿಕ್ಕಿನಲ್ಲಿ ಸಾಗಬೇಕು, ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತೇಳಿ ದೆಹಲಿಯಲ್ಲಿ ಕೂತಿರ್ತಕ್ಕಂಥ ಕೇರಳ ಮೂಲದ ಕೆ.ಸಿ. ವೇಣುಗೋಪಾಲ್ ಅವರು ತೀರ್ಮಾನ ಮಾಡಬೇಕಾ, ಈ ರಾಜ್ಯದ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬೇಕಾ? ಅಲ್ಲೇನು ಬೈಯಪ್ಪನಲ್ಲಿರ್ತಕ್ಕಂಥ ಮನೆಗಳು ಬೆಂಗಳೂರಿನಲ್ಲಿರ್ತಕ್ಕಂಥ ಕನ್ನಡಿಗರಿಗೆ, ಬಡವರಿಗೆ ಮನೆಗಳನ್ನು ಕೊಡಬೇಕು ಅಂತೇಳಿ ಅಲ್ಲಿ ಕಟ್ಟಿರುವಂಥದ್ದು. ನಿಮ್ಮ ಹೈಕಮಾಂಡ್ಗೆ ಹೆದರ್ಕೊಂಡು ಬೆದರ್ಕೊಂಡು ನಿಮ್ಮ ಮುಖ್ಯಮಂತ್ರಿ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಮನಸೋ ಇಚ್ಛೆ ತೀರ್ಮಾನವನ್ನು ರಾಜ್ಯದ ಮುಖ್ಯಮಂತ್ರಿಗಳು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಕ್ರಮವಾಗಿ ನೆಲೆಸಿರ್ತಕ್ಕಂಥ ವಲಸಿಗರಿಗೆ, ಯಾವ ಕನ್ನಡಿಗರಿಗೆ, ಬಡವರಿಗೆ ನೀಡಬೇಕಾಗಿರ್ತಕ್ಕಂಥ ಮನೆಗಳನ್ನು ಜನವರಿ 1ನೇ ತಾರೀಕು ಅವ್ರಿಗೆ ಕೊಡ್ತೇವೆ ಅಂತ ತೀರ್ಮಾನ ಯಾವುದ್ರ ಮೇಲೆ, ಆಧಾರದ ಮೇಲೆ ತೆಗೆದುಕೊಳ್ತೀರಿ? ಕಾನೂನಲ್ಲಿ ಅವಕಾಶ ಇದೆ ಅದಕ್ಕೆ. ಯಾವುದೇ ಮನೆಗಳನ್ನು ಬಡವರಿಗೆ ಕೊಡಬೇಕು ಅಂತ ಹೇಳಿದ್ರೆ ಅದರದ್ದೇ ಆದಂಥ ನಿಯಮಗಳಿದ್ದಾವೆ. ಸಭೆ ಕರೆದು ಚರ್ಚೆ ಮಾಡಬೇಕಾಗ್ತದೆ, ಅಲ್ಲಿಯ ಶಾಸಕರ ಜೊತೆ ಚರ್ಚೆ ಮಾಡಬೇಕಾಗ್ತದೆ. ಯಾವುದೇ ನಿಯಮಗಳನ್ನು ಪಾಲನೆ ಮಾಡ್ದೇನೆ ಎಲ್ಲವನ್ನೂ ಕೂಡ ಗಾಳಿಗೆ ತೂರಿ ಅಕ್ರಮ ವಲಸಿಗರಿಗೆ, ಕೇರಳ ಮೂಲದ ಅಕ್ರಮ ವಲಸಿಗರಿಗೆ ಅಕ್ರಮವಾಗಿ ಮನೆಗಳನ್ನು ಕೊಡ್ತೇವೆ ಅಂತೇಳಿ ರಾಜ್ಯದ ಮುಖ್ಯಮಂತ್ರಿಗಳೇನು ಹೇಳಿದ್ದಾರೆ, ಘೋಷಣೆ ಮಾಡಿದ್ದಾರೆ, ಇದು ಖಂಡಿತ ಕಾನೂನಿನ ವಿರುದ್ಧವಾಗಿರುವಂಥದ್ದು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಈ ನಿರ್ಧಾರ ಇದೇ ಅಕ್ರಮ. ಯಾಕೆ ಈ ರೀತಿ ನಮ್ಮ ಕನ್ನಡಿಗರ ಆತ್ಮಗೌರವಕ್ಕೆ ಚ್ಯುತಿ ಬರೋ ರೀತಿಯಲ್ಲಿ ನೀವು ಸರ್ಕಾರ ಮನಸೋಚ್ಚ ನಿರ್ಧಾರವನ್ನು ಕೈಗೊಳ್ತಾ ಇದ್ದೀರಿ? ರಾಜ್ಯದ ತೆರಿಗೆದಾರರ ಹಣದಿಂದ ಕಟ್ಟಿರ್ತಕ್ಕಂಥ ಮನೆಗಳನ್ನು ನೀವು ಖುಷಿ ಬಂದಂತೆ ತೀರ್ಮಾನ ಮಾಡೋದಕ್ಕಾಗುತ್ತಾ ಮಾನ್ಯ ಮುಖ್ಯಮಂತ್ರಿಗಳೇ? ಹಿಂದೆ ವಯನಾಡಿನಲ್ಲಿ ಭೀಕರ ಪ್ರವಾಹ ಆದಾಗ 100 ಮನೆಗಳನ್ನು ಕಟ್ಟಿಸ್ಕೊಡ್ತೇವೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಘೋಷಣೆ ಮಾಡಿದರು. ಆನೆ ತುಳಿತಕ್ಕೆ ತತ್ಕ್ಷಣ 15 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರು ಕೇರಳ ವಯನಾಡಿನ ಒಂದು ಘಟನೆಗೆ. ನೀವು ಕೇರಳದಲ್ಲಿ 100 ಮನೆಗಳನ್ನು ಕಟ್ಟಿಸ್ಕೊಡಿ, ವಯನಾಡಿನಲ್ಲಿ ಆನೆ ತುಳಿತಕ್ಕೆ ಹಣ ಕೊಡಿ, ಅದು ಒಂದು ಭಾಗ ಆಯಿತು. ನಮ್ಮ ರಾಜ್ಯದ ಬಡವರೇನು ಅನ್ಯಾಯ ಮಾಡಿದ್ದಾರೆ? ರಾಜ್ಯದಲ್ಲಿ ಇತ್ತೀಚೆಗೆ ಅತಿವೃಷ್ಟಿಯ ಪರಿಣಾಮವಾಗಿ ರೈತರು ಕಂಗಾಲಾಗಿದ್ದರು. ರಾಜ್ಯದ ಮುಖ್ಯಮಂತ್ರಿಗಳಿಂದ ಪರಿಹಾರವನ್ನು ನಿರೀಕ್ಷೆ ಮಾಡ್ತಾ ಇದ್ರು. ರೈತ ಬೆಳೆದಂಥ ಬೆಳೆ ಕೈಗೆ ಸಿಗದೆ ಇರತಕ್ಕಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರೈತರಿದ್ದಾಗ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದ ಕಡೆ ಬಟ್ಟು ಮಾಡಿ ಕೂತಿದ್ರಲ್ಲ. ರಾಜ್ಯದಲ್ಲಿರುವಂತಹ ಕಬ್ಬು ಬೆಳೆಗಾರರು ಸಂಕಷ್ಟದಲ್ಲಿರುವಾಗ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಬೇಕು ಅಂತೇಳಿ ಬೆಂಗಳೂರಿನಲ್ಲಿ ಕೂತ್ಕೊಂಡು ನಿರ್ಣಯ ಮಾಡಿ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದು ಒಂದೇ ಸಾಧನೆ ರಾಜ್ಯದ ಮುಖ್ಯಮಂತ್ರಿಗಳದ್ದು. ಮುಖ್ಯಮಂತ್ರಿಗಳು ಬಜೆಟಲ್ಲಿ ಹೇಳಿರುವಂಥದ್ದು ಇದು. 2013ರಿಂದ 2018 ಅವಧಿಯಲ್ಲಿ ನಮ್ಮ ಸರ್ಕಾರವು 14.5 ಲಕ್ಷ ಮನೆಗಳನ್ನು ನಿರ್ಮಾಣ ಮಾಡಿ ಪೂರ್ಣಗೊಳಿಸಿ ಬಡವರಿಗೆ ಸೂರು ಕಲ್ಪಿಸುವಲ್ಲಿ ಯಶಸ್ವಿಯಾಗಿತ್ತು. 2029ರಿಂದ 2023 ಅವಧಿಗೆ ಅಂದರೆ BJP ಸರ್ಕಾರ ಇದ್ದಾಗ ಕೇವಲ 5.19 ಲಕ್ಷ ಮನೆಗಳನ್ನು ಮಾತ್ರ ನಿರ್ಮಿಸಿರುತ್ತಾರೆ. ಮಾರ್ಚ್ 23ಕ್ಕೆ ಬಾಕಿ ಉಳಿದಿರುವ 12 ಲಕ್ಷ ಮನೆಗಳನ್ನು ನಿರ್ಮಿಸುವ ಗುರಿಯನ್ನು ಪೂರ್ಣಗೊಳಿಸಬೇಕಾದರೆ 17,815
ಕೋಟಿ ರೂಪಾಯಿಗಳ ಅಗತ್ಯವಿರುತ್ತದೆ. ನಾನು ಹೇಳ್ತಾ ಇಲ್ಲ ಸ್ವಾಮಿ, ಈ ರಾಜ್ಯದ ಮುಖ್ಯಮಂತ್ರಿಗಳು ಹಣಕಾಸಿನ ಸಚಿವರು ಹೇಳಿರುವಂಥದ್ದು. ನಿರ್ಮಾಣದ ವಿವಿಧ ಹಂತಗಳಲ್ಲಿರುವ 3 ಲಕ್ಷ ಮನೆಗಳನ್ನು ಪ್ರಸಕ್ತ ವರ್ಷದಲ್ಲಿ ಪೂರ್ಣಗೊಳಿಸಿ ಫಲಾನುಭವಿಗಳಿಗೆ ಹಸ್ತಾಂತರಿಸಲು ಕ್ರಮ ವಹಿಸಲಾಗುವುದು. ಇದಕ್ಕಾಗಿ 2450 ಕೋಟಿ ರೂಪಾಯಿಗಳನ್ನು ಮೀಸಲಿಡ್ತೇವೆ ಅಂತೇಳಿ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು 2023ರಲ್ಲಿ ಮುಖ್ಯಮಂತ್ರಿಗಳಾದ ಮೇಲೆ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು 16ನೇ ಬಜೆಟನ್ನು ಮಂಡನೆ ಮಾಡಿದಂಥ ಸಿದ್ದರಾಮಯ್ಯನವರು ತಮ್ಮ ಭಾಷಣದಲ್ಲಿ ಸದನದಲ್ಲಿ ಆಡಿರ್ತಕ್ಕಂಥ ಮಾತುಗಳು. ನಾನು ತಮ್ಮ ಮುಖೇನ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳೋದಕ್ಕೆ ಇಷ್ಟಪಡ್ತೇನೆ, ನಿಮ್ಮ ಸರ್ಕಾರ ಬಂದು 2.5 ವರ್ಷ ಆಗಿದೆಯಲ್ಲ, ಸ್ಲಮ್ ಬೋರ್ಡ್ನಲ್ಲಿ ಕೆಲವು ಮನೆಗಳನ್ನು ಕಟ್ಟಿರೋದು ಬಿಟ್ಟರೆ ಇವತ್ತೇನು 17,815 ಕೋಟಿ ವೆಚ್ಚದಲ್ಲಿ 12 ಲಕ್ಷ ಮನೆಗಳನ್ನು ಕಟ್ಟಿಸ್ತೇವೆ ಅಂತೇಳಿ ಗುರಿಯನ್ನು ಇಟ್ಕೊಂಡಿದ್ರಿ. ಕಳೆದ 2 ವರ್ಷದಲ್ಲಿ ಈ ರಾಜ್ಯದ ಬಡವರಿಗೆ, ಕಡು ಬಡವರಿಗೆ ಎಷ್ಟು ಮನೆಗಳನ್ನು ಕೊಟ್ಟಿದ್ದೀರಿ, ಎಷ್ಟು ಮನೆಗಳನ್ನು ಹಸ್ತಾಂತರ ಮಾಡಿದ್ದೀರಿ? ಇದಕ್ಕೆ ಮೊದಲು ಉತ್ತರ ಕೊಡಲಿ ಮಾನ್ಯ ಮುಖ್ಯಮಂತ್ರಿಗಳು. ನಮ್ಮ ರಾಜ್ಯದ, ನಮ್ಮ ಕನ್ನಡ ನಾಡಿನ ಬಡವರಿಗೆ, ಕಡು ಬಡವರಿಗೆ ಮನೆಯನ್ನು ಕೊಟ್ಟು ಆಮೇಲೆ ಅಕ್ಕಪಕ್ಕ ರಾಜ್ಯದ ಬಡವರ ಬಗ್ಗೆ ಚಿಂತನೆಯನ್ನು ಮಾಡಲಿ. ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳು, ಕನ್ನಡ ನಾಡಿನ ಮುಖ್ಯಮಂತ್ರಿಗಳು. ಇದನ್ನ ಇವತ್ತು ನೆನಪು ಮಾಡಿಕೊಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ದುರ್ದೈವ. ಇವತ್ತು ಅಕ್ರಮ ವಲಸಿಗರ ಬಗ್ಗೆ ನೀವು ಚಿಂತನೆ ಮಾಡ್ತೀರಿ, ಆದರೆ ನಮ್ಮ ರಾಜ್ಯದ ಬೆಂಗಳೂರು ಮಹಾನಗರದ ಬಡವರ ಬಗ್ಗೆ ನಿಮಗೆ ಕಾಳಜಿ ಇಲ್ಲ. ಕನ್ನಡಿಗರ ಹೊಟ್ಟೆ ಮೇಲೆ ಹೊಡೆಯುವಂಥ ಒಂದು ಕೆಲಸವನ್ನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಮಾಡಕ್ಕೆ ಹೊರಟಿರ್ತಕ್ಕಂಥದ್ದು ಈ ನಾಡಿನ ದುರ್ದೈವ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಡ್ರಗ್ ಮಾಫಿಯಾ ಮಾನ್ಯ ಮುಖ್ಯಮಂತ್ರಿಗಳ ತವರು ಜಿಲ್ಲೆನಲ್ಲಿ ಮಹಾರಾಷ್ಟ್ರದಿಂದ ಪೊಲೀಸರು ಬಂದು ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿರುವಂತಹ ಒಂದು ಫ್ಯಾಕ್ಟ್ರಿನಲ್ಲಿ ಏನು ಡ್ರಗ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇತ್ತು, ಮಾದಕ ವಸ್ತುಗಳು ಏನು ತಯಾರಾಗ್ತಾ ಇತ್ತು, ಮಹಾರಾಷ್ಟ್ರ ರಾಜ್ಯದ ಪೊಲೀಸರು ಬಂದು ಇಲ್ಲಿ ಸೀಸ್ ಮಾಡ್ತಾರೆ. ಪ್ರತಿ ತಿಂಗಳು 100 ಕೋಟಿ ಬೆಲೆ ಬಾಳುವ ಡ್ರಗ್ಸ್ಗಳು, ಮಾದಕ ವಸ್ತುಗಳು ಸೀಸ್ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ. ಮೊನ್ನೆನೂ ಕೂಡ ಮಹಾರಾಷ್ಟ್ರದ ಪೊಲೀಸರು ಮತ್ತೆ ಬಂದು ಬೆಂಗಳೂರಿನಲ್ಲಿ ಕೆಲವು ಫ್ಯಾಕ್ಟ್ರಿಗಳನ್ನು ಸೀಸ್ ಮಾಡಿರುವಂಥದ್ದು. ಯಾರು ಡ್ರಗ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೋ ಫ್ಯಾಕ್ಟ್ರಿಗಳನ್ನು ಸೀಸ್ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ? ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ? ನಮ್ಮ ರಾಜ್ಯದಲ್ಲಿ ಗೃಹ ಸಚಿವರು ಏನು ಮಾಡ್ತಾ ಇದ್ದಾರೆ? ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯವನ್ನು ಒಂದು ರೀತಿ ಪಂಜಾಬ್ ಆಗಿ, ಏನು ಉಡ್ತಾ ಪಂಜಾಬ್ ಅಂತ ನಾವು ಕೇಳ್ತಾ ಇದ್ವಿ, ಉಡ್ತಾ ಕರ್ನಾಟಕವನ್ನು ಮಾಡೋದಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಹೊರಟಿದ್ದಂತೆ ಕಾಣ್ತಾ ಇದೆ. ಈ ಡ್ರಗ್ ಮಾಫಿಯಾಗೆ, ಮಾದಕ ವಸ್ತುಗಳು ಯಥೇಚ್ಛವಾಗಿ ಇವತ್ತೇನು ರಾಜ್ಯದಲ್ಲಿ ಇವತ್ತು ಗ್ರಾಮ ಗ್ರಾಮಕ್ಕೂ ಕೂಡ ಮಾರಾಟ ಮಾಡ್ತಕ್ಕಂಥ ಏನು ನಡೀತಾ ಇದೆ ಸುಲಲಿತವಾಗಿ, ಇದನ್ನು ಕಟ್ಟಿ ಹಾಕುವಂಥ ಕೆಲಸದಲ್ಲಿ ಇವತ್ತು ರಾಜ್ಯ ಸರ್ಕಾರ, ಮಾನ್ಯ ಗೃಹ ಸಚಿವರು ಸಂಪೂರ್ಣ ವಿಫಲ ಆಗಿದ್ದಾರೆ. ಇವತ್ತು ಬಹುಶಃ ನನಗನ್ನಿಸ್ತದೆ ನಮ್ಮ ರಾಜ್ಯದಲ್ಲಿ ಇವತ್ತು ಡ್ರಗ್ ಮಾಫಿಯಾ ನಿಲ್ಲಿಸಬೇಕು ಅಂತ ಹೇಳಿದ್ರೆ ಮಾನ್ಯ ಸಿದ್ದರಾಮಯ್ಯನವ್ರಿಗೆ, DK ಶಿವಕುಮಾರ್ ಅವ್ರಿಗೆ, ಪರಮೇಶ್ವರ್ ಅವ್ರಿಗೆ, ಅದಕ್ಕೂ ಕೂಡ ರಾಹುಲ್ ಗಾಂಧಿ ಅಥವಾ KC ವೇಣುಗೋಪಾಲ್ ಅವರ ಅನುಮತಿಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ಕಾಣ್ತದೆ. ಯಾಕೆ ನಮ್ಮ ರಾಜ್ಯದಲ್ಲಿ ಏನಾಗಬೇಕು, ಏನು ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬೇಕು, ದೆಹಲಿಯಲ್ಲಿ ತೀರ್ಮಾನ ಆಗ್ತದೆ, ಕೇರಳದಲ್ಲಿ ತೀರ್ಮಾನ ಆಗ್ತದೆ. ಬಹುಶಃ ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ಒಂದು ಸ್ವಾತಂತ್ರ್ಯ ಇಲ್ಲ, ಅಥವಾ ಮುಖ್ಯಮಂತ್ರಿ ಕುರ್ಚಿ ಈ ರೀತಿ ಕಾಡಿಸ್ತಾ ಇದೆ ಸರ್ಕಾರಕ್ಕೆ. ಇವತ್ತು ರಾಜ್ಯದ ಜನರಿಗೆ ಇವತ್ತು ಅನ್ಯಾಯ ಮಾಡೋದಕ್ಕೆ ಹೊರಟಿದ್ದೀರಿ. ಡ್ರಗ್ ಮಾಫಿಯಾ ಇವತ್ತೇನು ಈ ಪ್ರಮಾಣದಲ್ಲಿ ಸೀಸ್ ಆಗ್ತಾ ಇದೆ.
ಸೀಸ್ ಆಗದೆ ಇರ್ತಕ್ಕಂಥದ್ದು ಯಾವ ಪ್ರಮಾಣದಲ್ಲಿದೆ ಇವತ್ತಾಗಾದ್ರೆ? ಪಾಪ ಗೃಹ ಸಚಿವರು ಕೇಳಿದ್ರೆ ಅಸಹಾಯಕರಾಗಿದ್ದಾರೆ. ಒಬ್ಬ ಅಸಮರ್ಥ ಗೃಹ ಸಚಿವರು ಕರ್ನಾಟಕ ರಾಜ್ಯದಲ್ಲಿ. ಯಾವ ಗೃಹ ಸಚಿವರು ಕಟ್ಟುನಿಟ್ಟಾಗಿ ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತೋ, ಯಾವ ಗೃಹ ಸಚಿವರು ತನ್ನ ಅಧಿಕಾರವನ್ನು ಬಳಕೆ ಮಾಡಿಕೊಂಡು ಇದಕ್ಕೆ ಯಾರು ಮೂಲ ಕಾರಣಗಳಿದ್ದಾವೆ ಅದಕ್ಕೆ ಬುಡ ಸಮೇತ ಕಿತ್ತಾಕುವಂಥ ಕೆಲಸ ಮಾಡಬೇಕಾಗಿತ್ತು. ಡ್ರಗ್ ಮಾಫಿಯಾ ಈ ವಿಚಾರದಲ್ಲಿ ಅವರು ಸಂಪೂರ್ಣ ವಿಫಲ ಆಗಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಏನು ನಾವು ನೋಡ್ತಾನೆ ಇದ್ದೀವಿ. ಕಳೆದ 2.5 ವರ್ಷದಿಂದ ಯಾವುದೇ ಪತ್ರಿಕೆಯನ್ನು ತೆಗೆದುಕೊಂಡ್ರೆ ಮುಖಪುಟ ನಮ್ಮ ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಅರೆ ಒಬ್ಬ ಸಚಿವೆ ಸದನಕ್ಕೆ ತಪ್ಪು ಮಾಹಿತಿಯನ್ನು ಕೊಡ್ತಾರೆ ಅಂತ ಹೇಳಿದ್ರೆ, ಒಬ್ಬ ಸಚಿವೆಗೆ ತನ್ನ ಇಲಾಖೆಯ ಆಗು ಹೋಗುಗಳ ಬಗ್ಗೆ ಮಾಹಿತಿನೇ ಇಲ್ಲ ಅಂತ ಹೇಳಿದ್ರೆ, ಕಳೆದ ಫೆಬ್ರವರಿ ಮಾರ್ಚ್ನಲ್ಲಿ ಏನು ಫಲಾನುಭವಿಗಳಿಗೆ ಅವರ ಅಕೌಂಟ್ಗೆ ಜಮೆ ಆಗಬೇಕಿರ್ತಕ್ಕಂಥ ಹಣ ಏನಿತ್ತು 2,000 ರೂಪಾಯಿ, ಒಟ್ಟು 5,000 ಕೋಟಿ ರೂಪಾಯಿ ಅದು ಫಲಾನುಭವಿಗಳ ಅಕೌಂಟಿಗೆ ಜಮಾ ಆಗಿಲ್ಲ. ಸಚಿವರು ತಪ್ಪು ಮಾಹಿತಿಯನ್ನು ಸದನಕ್ಕೆ ಕೊಡ್ತಾರೆ. ಆದರೆ ಮುಖ್ಯಮಂತ್ರಿಗಳು ಸ್ವಲ್ಪ ಹಣಕಾಸಿನ ಸಚಿವರಾಗಿ ಇಲ್ಲಿಯವರೆಗೂ ಸಹ 5,000 ಕೋಟಿ ರೂಪಾಯಿ ಏನು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಅಕೌಂಟ್ಗೆ DBT ಮೂಲಕ ರವಾನೆ ಆಗಬೇಕಾಗಿತ್ತು, ಯಾಕೆ ಅದು ಟ್ರಾನ್ಸ್ಫರ್ ಆಗಲಿಲ್ಲ? ಸಚಿವರು ಸಮರ್ಪಕವಾಗಿ ಉತ್ತರ ಕೊಡಲಿಲ್ಲ ಅಂತ ಹೇಳಿದ್ರೆ, ರಾಜ್ಯದ ಹಣಕಾಸಿನ ಸಚಿವರು ಆಗಿರುವಂಥ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾಗಿತ್ತಲ್ಲ. ಹಾಗಾದರೆ ಏನು ಅವ್ಯವಹಾರ ಆಗಿದೆ ಹಾಗಾದ್ರೆ ಇದರಲ್ಲಿ? ಇದ್ರ ಬಗ್ಗೆನೂ ರಾಜ್ಯದ ಗಮನ ತರುವಂಥ ಕೆಲಸ ಮಾಡಬೇಕಲ್ಲ. ನೋಡಿ, ದುರಂತ ಅಂತ ಹೇಳಿದ್ರೆ ರಾಜ್ಯದ ಮುಖ್ಯಮಂತ್ರಿಗಳ ಆದ್ಯತೆ ಏನಿರಬೇಕು? ಈ ನಾಡು ಸಮೃದ್ಧಿಯ ಕಡೆಗೆ ಹೋಗಬೇಕು, ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗಬೇಕು. ಎಲ್ಲ ಸಮಾಜ ಎಲ್ಲ ವರ್ಗದ ಜನರಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡಬೇಕು. ಇದು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಆದ್ಯತೆ ಇರಬೇಕಿತ್ತು. ದುರಂತ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರದ್ದು ತನ್ನ ಗ್ಯಾರಂಟಿಗಳ ಈ ಕರ್ನಾಟಕ ರಾಜ್ಯವನ್ನು ಕುಡುಕರ ರಾಜ್ಯವನ್ನಾಗಿ ಪರಿವರ್ತನೆ ಮಾಡ್ತೇವೆ ಘೋಷಣೆ ಮಾಡಲಿ ಮುಖ್ಯಮಂತ್ರಿಗಳು. ಯಾಕೆ ಈ ರೀತಿ ಅನ್ಯಾಯ ಮಾಡಕ್ಕೆ ಹೊರಟಿದ್ದೀರಿ ನೀವು? ಹಾಗಾದರೆ ಗೃಹಲಕ್ಷ್ಮಿಲಿ ಕೊಡ್ತಕ್ಕಂಥದ್ದು 2,000 ರೂಪಾಯಿ ಒಂದು ಹೆಣ್ಮಗಳಿಗೆ ಒಂದು ಮನೆಯಲ್ಲಿ, ಅದೇ ಕುಟುಂಬದಿಂದ 20,000 ರೂಪಾಯಿ ಕಿತ್ಕೊಳ್ತಕ್ಕಂಥ ಷಡ್ಯಂತ್ರ ಮಾಡ್ತಾ ಇದ್ದೀರಿ. ಈ ರಾಜ್ಯದ ಜನತೆಗೆ ಮಾಡ್ತಾ ಇರ್ತಕ್ಕಂಥ ಅಪಮಾನ ನೀವು. ಕುಡಿತದಿಂದ ಕುಟುಂಬಕ್ಕೆ ಯಾವ ರೀತಿ ಅನ್ಯಾಯ ಆಗ್ತದೆ, ಮಹಿಳೆಯರಿಗೆ ಯಾವ ರೀತಿ ತೊಂದರೆ ಆಗ್ತದೆ, ಬಡವರಿಗೆ ಯಾವ ರೀತಿ ಅನಾನುಕೂಲ ಆಗ್ತದೆ ಅನ್ನುವ ಕಿಂಚಿತ್ತೂ ಕೂಡ ಕಾಳಜಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ನಾಡಿನ ದುರ್ದೈವ ಇದು. ಇಂಥ ಬಡವರ ವಿರೋಧಿ, ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದ ಇತಿಹಾಸದಲ್ಲಿ ಯಾವತ್ತೂ ಕೂಡ ನೋಡೋದಕ್ಕೆ ಸಾಧ್ಯ ಇರಲಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಎಂಟೈರ್ ಕ್ಯಾಬಿನೆಟ್ ತಮ್ಮ ರಾಜಕೀಯ ತೆವಲನ್ನು ತೀರ್ಸ್ಕೊಳ್ಳೋಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಮ್ಮ ರಾಜಕೀಯ ತೆವಲನ್ನು ತೀರಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ರಾಜ್ಯದ ಹಿತಾಸಕ್ತಿಯನ್ನು ಬಲಿ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ರಾಜ್ಯದಲ್ಲಿರುವಂಥದ್ದು ಒಬ್ಬ ಅಸಮರ್ಥ ಮುಖ್ಯಮಂತ್ರಿಗಳು.
ಒಬ್ಬ ಅನುಭವಿ ಮುಖ್ಯಮಂತ್ರಿ ಅಂತೇಳಿ ರಾಜ್ಯದ ಜನ ಅಂದ್ಕೊಂಡಿದ್ರು. ಆದರೆ ರಾಜ್ಯದ ಜನ ಮಾತನಾಡ್ತಾ ಇರುವಂಥದ್ದು ಇದೊಂದು ಅಸಮರ್ಥ ಕಾಂಗ್ರೆಸ್ ಸರ್ಕಾರ, ಒಬ್ಬ ಅಸಮರ್ಥ ಮುಖ್ಯಮಂತ್ರಿಗಳು, ತಮ್ಮ ರಾಜಕೀಯ ತೆವಲಿಗೆ ರಾಜ್ಯದ ಹಿತಾಸಕ್ತಿಯನ್ನ ಬಲಿ ಕೊಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ. ಇದು ರಾಜ್ಯದ ಸಾಮಾನ್ಯ ಜನರು ಇವತ್ತು ಗಲ್ಲಿನಲ್ಲಿ ಇವತ್ತು ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ಕೈ ಕುಟ್ಕೊಂಡು ಕೂರೋದಕ್ಕೆ ಸಾಧ್ಯ ಇಲ್ಲ. ಈ ಕಾಂಗ್ರೆಸ್ ಸರ್ಕಾರದ ನೀತಿಗಳನ್ನು ನೋಡ್ತಾ ಇದ್ರೆ ರಾಜ್ಯದ ಜನ, ಈ ನಾಡಿನ ಜನ ದಂಗೆ ಏಳುವಂಥ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. 5ನೇ ತಾರೀಕು ಬೆಂಗಳೂರಿನಲ್ಲಿ ನಮ್ಮ ರಾಜ್ಯದ ಕೋರ್ ಕಮಿಟಿಯನ್ನು ಕೂಡ ನಾವು ಕರೆದಿದ್ದೇವೆ. ಡ್ರಗ್ ಮಾಫಿಯಾ ವಿಚಾರ ಇರ್ಬೋದು, ಅಕ್ರಮ ವಲಸಿಗರಿಗೆ ಏನು ಇವತ್ತು ರಾಜ್ಯ ಸರ್ಕಾರ ಇವತ್ತು ಅನ್ಯಾಯ ಮಾಡಿ ಕನ್ನಡಿಗರಿಗೆ ಅಪಮಾನ ಮಾಡ್ತಾ ಇದ್ದಾರೆ, ಹಾಗೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನು ಅಕ್ರಮ ಆಗಿದೆ, ಇವೆಲ್ಲದರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಬೀದಿಗಿಳಿದು ಯಾವ ರೀತಿ ಹೋರಾಟಗಳನ್ನು ಮಾಡಬೇಕು ಇದರ ರೂಪರೇಷೆಗಳನ್ನು ಕೂಡ ಬರುವ ವಾರ ಇದನ್ನು ನಾವು ತೀರ್ಮಾನವನ್ನು ಮಾಡ್ತೇವೆ. ಎಸ್ ಸರ್. ಸಿದ್ದರಾಮಯ್ಯ ಸರ್ಕಾರದ ಅಲ್ಪಸಂಖ್ಯಾತರ ಓಲೈಕೆ ಎಷ್ಟರ ಮಟ್ಟಿಗೆ ಅವರು ಈ ಸರ್ಕಾರ ಹೊರಟಿದೆ ಅಂತ ಹೇಳಿದ್ರೆ, ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರು ಕೂಡ ಅವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ಳಿಲ್ಲ. ಕಾಂಗ್ರೆಸ್ ಸರ್ಕಾರ ಯಾವುದೇ ಕ್ರಮವನ್ನು ಕೈಗೊಳ್ಳಿಲ್ಲ. ಹಳೆಯ ಪ್ರಕರಣ ಆದರೂ ಕೂಡ ಮತ್ತೊಮ್ಮೆ ಉಲ್ಲೇಖ ಮಾಡ್ತಾನೆ. ಇದೇ DJ-ಹಳ್ಳಿ KG-ಹಳ್ಳಿ ಪ್ರಕರಣದಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಒಬ್ಬ ದಲಿತ ಶಾಸಕ, ಕಾಂಗ್ರೆಸ್ ಪಕ್ಷದ ಶಾಸಕ, ಅವರ ಮನೆಗೆ ದೇಶದ್ರೋಹಿಗಳು ನುಗ್ಗಿ ಮನೆಗೆ ಬೆಂಕಿ ಇಟ್ಟರೂ ಸಹ ಕೆಲವರಿಗೆ ನೋವಾಗ್ತದೆ ಅನ್ನುವ ಕಾರಣಕ್ಕೆ ಆ ಶಾಸಕನನ್ನು ಕೂಡ ನಡು ಬೀದಿಯಲ್ಲಿ ಬಿಟ್ಟರು ಕಾಂಗ್ರೆಸ್ನವರು. ಅಷ್ಟೇ ಅಲ್ಲ, ಮೊನ್ನೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಅಧಿವೇಶನ ನಡೀತಾ ಇರಬೇಕಾದ್ರೆ ಏನು ರಾಜ್ಯದಲ್ಲಿ ಇವತ್ತು ಅಕ್ರಮವಾಗಿ ಗೋವುಗಳನ್ನು ಸಾಕಾಣಿಕೆ ಮಾಡ್ತಾರೆ, ಆ ವಾಹನಗಳನ್ನು ಸೀಸ್ ಮಾಡಿದರೆ ಅವರನ್ನು ಅರೆಸ್ಟ್ ಮಾಡ್ತಾರೆ. ಯಾರು ಅಕ್ರಮವಾಗಿ ಗೋವುಗಳನ್ನು ಸಾಗಾಣಿಕೆ ಮಾಡ್ತಾರೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ, ವೆಹಿಕಲನ್ನು ಸೀಸ್ ಮಾಡ್ತಾರೆ, ವಾಹನವನ್ನು ಸೀಸ್ ಮಾಡ್ತಾರೆ. ಇವ್ರು ಕ್ಯಾಬಿನೆಟಲ್ಲಿ ಏನು ನಿರ್ಧಾರ ಮಾಡೋಕ್ಕೆ ಹೊರಟಿದ್ರು ಅಂತ ಹೇಳಿದ್ರೆ, ಯಾರನ್ನು ಅರೆಸ್ಟ್ ಮಾಡ್ತಾರೆ ಅಕ್ರಮವಾಗಿ ಗೋವುಗಳನ್ನು ಸಾಕಾಣಿಕೆ ಮಾಡ್ತಕ್ಕಂಥ ಏನು ದೇಶದ್ರೋಹಿಗಳಿದ್ದಾರೆ ಅವರನ್ನು ಅಲ್ಲೇ ಸ್ಟೇಷನ್ ಬೇಲನ್ನು ಕೊಡಬೇಕು ಅಂತೇಳಿ, ಮತ್ತೊಂದು ಕಡೆ ವಾಹನ ಸೀಸ್ ಆದರೆ ಅಲ್ಲೇ ಬಾಂಡನ್ನು ತೆಗೆದುಕೊಂಡು ಅಲ್ಲೇ ಬಿಡುವಂಥ ಒಂದು ನಿರ್ಣಯವನ್ನು ಕೈಗೊಳ್ಳೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮುಂದಾಗಿದ್ದರು. ಆದರೆ ಕೆಲವು ಸಚಿವರು ತರಾಟೆ ತಗೊಂಡ್ಮೇಲೆ ಬಹುಶಃ ಇದು ಕೂಡ ರಾಹುಲ್ ಗಾಂಧಿ, KC ವೇಣುಗೋಪಾಲ್ ಗೊತ್ತಾದರೆ ಅದಕ್ಕೂ ಕೂಡ ಕಾನೂನನ್ನು ಮಾಡಿ ಅಂತೇಳಿ ಒತ್ತಾಯ ಮಾಡ್ಬೋದು. ಅದು ಈ ಮಟ್ಟಕ್ಕೆ ಒಂದು ಲಜ್ಜೆಗೆಟ್ಟ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ. ಈ ರೀತಿ ನಿರ್ಧಾರಗಳನ್ನು ಮಾಡಿಕೊಂಡು ಹಿಂದೂಗಳಿಗೆ ಅಪಮಾನ ಮಾಡುವಂಥ ಕೆಲಸವನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ನೆಕ್ಸ್ಟ್ ವೀಕ್ ಅಲ್ಲ, ನಾಳೆ ದಿನನೇ ನಾವು ಕೂಡ ನಮ್ಮ ಪಕ್ಷದ ಮುಖಂಡರು ಮಾತನಾಡಿದ್ದೇವೆ. ಮೊದಲು ಕನ್ನಡಿಗರಿಗೆ ಮನೆಯನ್ನು ಕೊಡಿ. ಯಾರು ಬೆಂಗಳೂರಿನಲ್ಲಿ ಬಡವರಿದ್ದಾರೆ, ಕಳೆದ 2-3 ವರ್ಷದಿಂದ ಅರ್ಜಿಗಳನ್ನು ಹಾಕಿಕೊಂಡು ಜಾತಕ ಪಕ್ಷಿಗಳ ಥರ ಕಾಯ್ತಾ ಇದ್ದಾರೆ, ಅವ್ರುಗಳಿಗೆ ಮನೆ ಕೊಡಿ. ಆಮೇಲೆ ಉಳಿದಂಥ ಮನೆಗಳು ಉಳಿದ್ರೆ ಯಾರಿಗೆ ಕೊಡಬೇಕು ತೀರ್ಮಾನ ಮಾಡಿ. ಇಲ್ಲ ಜಮೀರ್ ಅಹಮದ್ ಅವ್ರಿಗೆ ಹೇಳಿ ಅಕ್ರಮ ವಲಸಿಗರಿಗೆ ಮನೆ ಕೊಡಬೇಕು ಅಂತ ಹೇಳಿದ್ರೆ ಅವ್ರದ್ದೇ ಜಮೀನಿದ್ರೆ ಕಟ್ಸ್ಕೊಡ್ತಾರೆ. ಯಾಕೆ ಕನ್ನಡಿಗರಿಗೆ ನಮ್ಮ ತೆರಿಗೆದಾರರ ಹಣಕ್ಕೆ ಯಾಕೆ ಅನ್ಯಾಯ ಮಾಡೋದಕ್ಕೆ ಹೊರಟಿದ್ದೀರಿ ನೀವು?
ಈಗ ಡಾಕ್ಯುಮೆಂಟ್ ಕೊಡದಿದ್ದಾಗೆ ನೀವು ಪ್ರೊಟೆಸ್ಟ್ ಮಾಡಬೇಕಲ್ಲ ಫಸ್ಟು. ನಾಳೆಯಿಂದನೇ ಇದ್ರ ಬಗ್ಗೆ ನಿನ್ನೆನೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ನಾವು ಯಾವ ರೀತಿ ಇದ್ರ ಬಗ್ಗೆ ಹೋರಾಟವನ್ನು ಮಾಡಬೇಕು, ಇದ್ರ ಬಗ್ಗೆ ಈಗಾಗಲೇ ಇವತ್ತು ಕೂಡ ನಾನು ಚರ್ಚೆ ಮಾಡೋದು ಇದ್ದೇನೆ. ತಕ್ಷಣ ನಾವು ಕೂಡ ಸ್ಪಂದನೆ ಮಾಡ್ತಾ ಇದ್ರಿ. ವಿರೋಧ ಪಕ್ಷವಾಗಿ ಸರಿಯಾಗಿ ಸಮರ್ಥವಾಗಿ ನಿಭಾಯಿಸ್ತಾ ಇಲ್ಲ ಅನ್ನೋದು. ಯಾಕಂದ್ರೆ ಮೊನ್ನೆ ಬೆಳಗಾವಿಯಲ್ಲಿ ಅಧಿವೇಶನ ನಡೆದ್ರು ಕೂಡ ಒಂದು 2-3 ಸಾವಿರ ಜನರಿಗೆ ಸೀಮಿತ ಆಯ್ತು ನಿಮ್ಮ ಪ್ರತಿಭಟನೆ. ಇನ್ನೊಂದು ಕಡೆ ಸಚಿವರು ತಪ್ಪು ಹೇಳಿಕೆ ಕೊಟ್ಟಿದ್ದಾರೆ ಸದನಕ್ಕೆ ಅಂತೀರಿ. ಅವ್ರ ವಿರುದ್ಧ ಏನ್ ಮಾಡಿದ್ರಿ ನೀವು? ನಿಮ್ಮ ಸರ್ಕಾರ ಇದ್ದಾಗ ನಾ ಈಗ ಪತ್ರಿಕಾಗೋಷ್ಠಿಯಲ್ಲಿ ಏನು ಹೇಳಿದ್ದೇನೆ, ಸೌಧ ಮುಂದ್ಗಡೆ ನಿಂತ್ಕೊಂಡು ದೊಡ್ಡ ಮಟ್ಟದ ಹೋರಾಟ ಮಾಡಿದ್ರು. ನಿಮಗೊಂದು ರಾಷ್ಟ್ರೀಯ ಹೆದ್ದಾರಿ ಹತ್ತಕ್ಕಾಗಲಿಲ್ಲ ಅವತ್ತು. ನೋಡ್ರಿ, ಈ ರೀತಿ ಹೇಳಿಕೆಗಳನ್ನ ನಾನು ಒಪ್ಪೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಒಂದು ವಿರೋಧ ಪಕ್ಷವಾಗಿ ಸಮರ್ಥವಾಗಿ ನಾವು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದೇವೆ. ನಾವು ಹೋರಾಟ ಮಾಡಲೇ ಇಲ್ಲ ಅಂದರೆ ಎಸ್ ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನಲ್ಲಿ ಮಂತ್ರಿ ಜೈಲು ಹೋಗೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಬಿ ಜೆ ಪಿ ನಾವು ಹೋರಾಟ ಮಾಡಲಿಲ್ಲ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಅಕ್ರಮವಾಗಿ ತೆಗೆದುಕೊಂಡಂಥ 14 ನಿವೇಶನಗಳು ಹಿಂದಿರಿಸ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಮುಂದಿನಗಳು ನೋಡ್ತೀರಿ ಯಾವ ರೀತಿ ನಾವು ಹೋರಾಟವನ್ನು ತೆಗೆದುಕೊಳ್ತೇವೆ ಅಂತೇಳಿ. ನಾವೇನು ವಿರೋಧ ಪಕ್ಷವಾಗಿ ನಾವು ಕೈ ಕೊಟ್ಕೊಂಡು ಕೂತಿಲ್ಲ. ಸರ್, ಈಗ ಕೋಗಿಲೆ ಲೇಔಟಲ್ಲಿ ಮನೆದಾರಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮನೆಗಳಿಗೆ ಅಕ್ರಮ ಈಗ ಕಾನೂನು ಹೋರಾಟ ಮಾಡ್ತಾರೆ ಅಂತಂದ್ರೆ ಈ ಸರ್ಕಾರ ಅಂತೂ ಈ ಕೇರಳದಲ್ಲಿ ಕೊಡೋಕೆ ಒಂದು ನಿರ್ಧಾರ ಮಾಡಿದ್ರೆ ಸಿಎಂ ಘೋಷಣೆ ಮಾಡಿದ್ದಾರೆ. ಈಗ ಹೋರಾಟ ಮಾಡಿದ್ರೆ ತಡೆಯೋಕ್ಕಿಂತ ಕಾನೂನು ಹೋರಾಟ ಕಾನೂನಾತ್ಮಕವಾಗಿ ಯಾವ ರೀತಿ ನಾವು ತೆಗೆದುಕೊಳ್ಬೇಕು, ಕ್ರಮನ ಕೈಗೊಳ್ಳಬೇಕು, ಯಾವ ರೀತಿ ಬೀದಿಗಿಳಿದು ಹೋರಾಟ ಮಾಡಬೇಕು, ಎಲ್ಲದ್ರ ಬಗ್ಗೆನೂ ಕೂಡ ನಾವು ತೀರ್ಮಾನ ಮಾಡ್ತೇವೆ.